ಎಂಥದ್ದು KPSC ಕೃಷ್ಣ ಬೈರೇಗೌಡರು ಉತ್ತರ ನೋಡಿದೆ KPSC ಬಗ್ಗೆ. ಈಗ ಅದಂಥದ್ದು ಒಂದು ಸದನ ಸಮಿತಿ ಬೇರೆ ಮಾಡ್ತಾರಂತ. ಈಗ ಸದನದ ಸಮಿತಿ ಮಾಡಿ ಕಾಂಗ್ರೆಸ್ಸಿಂದ 7 ಜನ ಮೆಂಬರ್ ಅಂತೆ, BJPಯಿಂದ 3 ಜನ ಮೆಂಬರ್ ಅಂತೆ, ನಮ್ಮ ಪಕ್ಷದಿಂದ ಒಬ್ಬರನ್ನ ಕೊಡಿ ಅಂತ ಹೆಸರು ಕೇಳವ್ರೆ. ಏನು ಮಾಡ್ತೀರಿ ನೀವು? ಏನು ಸದನ ಸಮಿತಿ ರಚನೆ ಮಾಡಿ ನಿಮ್ಮಿಂದ ಏನು ಈ KPSCಯ ಕೊಳಕನ್ನು ಯಾರಿಂದ ಎಲ್ಲಿಂದ ಪ್ರಾರಂಭ ಆಯಿತು? ರೀಡು ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರಲ್ಲ, ಆ ರೀಡುಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ತಗೊಂಡೋಗಿ KPSC ಚೇರ್ಮನ್ ಮಾಡಿದ್ರೆ ಬೀದಿಲಿ ಚರ್ಚೆ ಆಯಿತು. 1 ಕೋಟಿ ಉದ್ಯೋಗಕ್ಕೆ, ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಎಲ್ಲರ ತಲೂ ತಗೊಂಡ್ರು. ಕೆಲಸ ಆದಮೇಲೆ ಕೆಲಸ ಆದ ನಂತರ ಬಿಟ್ಟು ಕೆಲಸ ಆಗದೆ ಇದ್ದೇನೆ ಮತ್ತೆ ಕೊಡತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಶುರುವಾಯಿತು. ಆಮೇಲೆ 18 ಜನ ನೀವು KPSC ಮೆಂಬರ್ ಮಾಡಿ ಆ ಸಂಸ್ಥೆ ಉಳಿಸ್ತೀರಾ? ಸದನ ಸಮಿತಿಯವ್ರಿಗೆ ಏನು ರಿಪೋರ್ಟ್ ಕೊಡ್ತಾರೆ? ಈಗ ಹಿಂದೆ 2011ರಲ್ಲಿ ಯಾವೊಂದು ಆ ಬ್ಯಾಚ್ನ 370 ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದು ಇದೇ ಮುಖ್ಯಮಂತ್ರಿ. ಅಲ್ಲಿಂದ ನಡೀತಾ ಇರ್ತಕ್ಕಂಥದ್ದು. ಯಾವುದೋ ಒಂದು ಹೆಣ್ಣು ಮಗಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ 370 ಯುವಕರ ಮಕ್ಕಳ ಜೊತೆನಲ್ಲಿ ಹೆಣ್ಮಕ್ಳು ಇದ್ರು, ಅದರಲ್ಲಿ ಅವ್ರ ಜೊತೆ ಚೆಲ್ಲಾಟ ಆಡಿದ್ರು. ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥವನು ತಹಶೀಲ್ದಾರಾಗಿ ಎಲೆಕ್ಟ್ ಆಗಿದ್ದ. ಕೊನೆಗೆ ಅವನು ಮತ್ತೆ ಎಕ್ಸಾಮ್ ಬರೆದು ವೆಸ್ಟ್ ಬೆಂಗಾಲಲ್ಲಿ ಇದನೀಗ IAS ಬರೆದು ಎಕ್ಸಾಮ್ ಪಾಸ್ ಮಾಡಿ. ಇವರು ಕೊಟ್ಟಿದ್ದು ಉಡುಗೊರೆ. ಅವತ್ತು ಅದೇನೋ ಚೋಟಾ ಕಮಿಟಿ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಎಷ್ಟು ವರ್ಷ ಆಯಿತು ಇವರು ಅಧಿಕಾರಿಗೆ ಬಂದು. ಈಗ ಪಾಪ ತೊಳಿತಾರಂತೆ, ಕೃಷ್ಣ ಬೈರೇಗೌಡರ ದಿನ ಸಮಿತಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಬಿಟ್ರಂತೆ. ಏನು ನಡೀತಿದೆ ಅಲ್ಲಿ? ಸದನ ಸಮಿತಿ ರಿಪೋರ್ಟ್ ಏನು ಕೊಡ್ತಾರೆ ಇವರು ಶಾಸಕರನ್ನು ಮಾಡಿ? ಅದಕ್ಕೆ ಸದನ ಸಮಿತಿಗೆ ಯಾರಾದರೂ ಜಡ್ಜ್ಗಳನ್ನು ಇಲ್ಲಾದರೂ ಪರಿಣಿತಿ ಇರತಕ್ಕಂಥ ಕೆಲವರ ತಜ್ಞರನ್ನ ನೀವು ಹಾಕಿದೆ, MLAಗಳನ್ನ ಹಾಕ್ಬಿಟ್ಟು, ಈಗ MLAಗಳ ಪರಿಸ್ಥಿತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಬಡ್ಕೋತಾರೆ. ಅದ್ರ ಜೊತೆಗೆ ಅದೆಂಥದ್ದು ಈಗ ಕಾಂಟ್ರಾಕ್ಟ್ಗೆ 30% 40% ಅದ್ರ ಯೋಚನೆ ಮಾಡ್ತಾರೋ. ಈಗ ಇರ್ತಕ್ಕಂಥ ಪರಿಸ್ಥಿತಿ ಜನಪ್ರತಿನಿಧಿಗಳು ಈಗ ಸದನ ಸಮಿತಿನಲ್ಲಿ ಕೂತ್ಕೊಂಡ್ಬಿಟ್ಟು KPSC ತೊಳೆಯೋದು ಮಾಡ್ತಾರಾ? ನಾವು ಕಾಣದೇ ಇರೋದ? ಇದರಲ್ಲಿ ಕಳ್ಳಕಾಕರಿಗೆ ರಕ್ಷಣೆ, ಪ್ರಾಮಾಣಿಕ ಇದ್ದರೆ ಏನೇನು ಮಾಡಿದಿರಿ ಅನ್ನೋದು ಗೊತ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.